ನಮ್ಮ ಭಾರತ ದೇಶದಲ್ಲಿ ವೈವಿಧ್ಯತೆಯನ್ನು ಕಾಣ್ತೀವಿ. ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಹವಾಮಾನ, ಆಹಾರ, ವೇಷಭೂಷಣ, ಸಂಸ್ಕೃತಿ, ಆಚಾರ, ವಿಚಾರ ಎಲ್ಲವೂ ಏನಾಗ್ತಾ ಹೋಗುತ್ತೆ, ಬದಲಾಗ್ತಾ ಹೋಗುತ್ತೆ. ಇಷ್ಟೊಂದೆಲ್ಲ ವೈವಿಧ್ಯತೆ, ವಿಭಿನ್ನತೆ ಇದ್ದರೂ ಕೂಡ ನಾವು ಭಾರತಕ್ಕೆ ಸೇರಿದವರು, ನಾವೆಲ್ಲರೂ ಒಂದೇ. ವೈವಿಧ್ಯತೆ ಇದ್ರೂ ಕೂಡ ವೈವಿಧ್ಯತೆಯಲ್ಲಿ ಏಕತೆಯ ಭಾವನೆ ಭಾರತೀಯರಲ್ಲಿ, ನಮ್ಮಲ್ಲಿ ಇದೆ. ನಮ್ಮ ದೇಶದಲ್ಲಿ ಧರ್ಮಗಳು ಕೂಡ ಹಲವು ಇದ್ದರೂ ಸಹ ಎಲ್ಲ ಧರ್ಮದವರು ಎಲ್ಲ ಹಬ್ಬಗಳನ್ನು ಏಕತೆಯಿಂದ, ಭಾವೈಕ್ಯತೆಯಿಂದ ಆಚರಿಸ್ತೀವಿ. ಇಂತಹ ಒಂದು ಭಾವೈಕ್ಯತೆಗೆ ಸಂಬಂಧಪಟ್ಟಿರುವಂತಹ ಪಾಠ ಉರುಸುಗಳಲ್ಲಿ ಭಾವೈಕ್ಯತೆ. ದಸ್ತಗೀರ ಅಲೀಸ್ ಭಾಯಿ ಅವರು ಬರೆದಿರುವಂಥದ್ದು ಪಾಠ 5 ಉರುಸುಗಳಲ್ಲಿ ಭಾವೈಕ್ಯತೆ. ಇದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ಅಭ್ಯಾಸ ಮಾಡೋಣ. ಎಲ್ರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ತರಗತಿಗೆ ಸ್ವಾಗತ. ಪಾಠ 5 ಉರುಸುಗಳಲ್ಲಿ ಭಾವೈಕ್ಯತೆ. ಮೊದಲಿಗೆ ಕೃತಿಕಾರರ ಪರಿಚಯ. ದಸ್ತಗೀರ್ ಅಲಿ ಭಾಯಿ ಇವರು ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಸೊಟಕನಾಳ ಗ್ರಾಮದಲ್ಲಿ 1952ರಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ದಸ್ತಗೀರ್ ಸಾಬ್ ಅಬ್ದುಲ್ ಅಜೀಜ್ ಸಾಬ್ ಅಲಿ ಭಾಯಿ. ಇವರು ಕನ್ನಡದಲ್ಲಿ MA ಪದವಿಯನ್ನು, ತದನಂತರ PhD ಪದವಿಯನ್ನು ಕೂಡ ಪಡೆದುಕೊಂಡರು. ಇವರು ಕನ್ನಡ ಪ್ರಾಧ್ಯಾಪಕರಾಗಿ ಅಷ್ಟೇ ಅಲ್ಲದೆ ಸಂಶೋಧನೆಯಲ್ಲಿ ಮಾರ್ಗದರ್ಶಕರಾಗಿಯೂ ಕೂಡ ಅನನ್ಯ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ. ಇವರ ಪ್ರಮುಖ ಕೃತಿಗಳು ಸಕಾಲಿಕ, ನೆನೆ ನೆನೆದು, ದಣಿವು ಕಾಣದ ಪದಗಳು, ಮೊಹರಂ ಪದಗಳು, ಹೆಜ್ಜೆ ಪದಗಳು, ಕಥಾ ಸಂಚಯ, ಉತ್ತರ ಕರ್ನಾಟಕದ ಜನಪದ ಒಡಪುಗಳು ಮುಂತಾದ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇವರ ಕೃತಿಗಳನ್ನು ಪದವಿಗಳಿಗೆ ಪಠ್ಯವಾಗಿ ಇಡಲಾಗಿದೆ, ಡಿಗ್ರಿಗೆ ಪಠ್ಯವಾಗಿ ಇಡಲಾಗಿದೆ, ಡಿಗ್ರಿ ಕಾಲೇಜಿಗೆ. ಪ್ರಸ್ತುತ ಗದ್ಯ ಭಾಗವನ್ನು, ನಿಮ್ಗೆ ಕೊಟ್ಟಿರ್ತಕ್ಕಂತಹ ಪಾಠವನ್ನು ಮುಸ್ಲಿಮರ ಹಬ್ಬ ಮತ್ತು ಉರುಸುಗಳು ಎನ್ನುವಂಥ ಕೃತಿಯಿಂದ ಆರಿಸಿ ನಿಮ್ಮ ಸಿಲೆಬಸ್ಸಿಗೆ ಕೊಡಲಾಗಿದೆ. ಟಿಪ್ಪಣಿಗಳು. ಉರುಸು ಅಂತಂದರೆ ಏನು? ಪುಣ್ಯತಿಥಿ ಅಥವಾ ಜಾತ್ರೆಯನ್ನು ಉರುಸು ಅಂತ ಕರೆಯಲಾಗುತ್ತೆ. ಒಂದೊಂದು ಧರ್ಮದಲ್ಲಿ ಒಂದೊಂದು ಪದ ಉಪಯೋಗ ಮಾಡಲಾಗುತ್ತೆ. ಪದಗಳು ಬೇರೆ ಬೇರೆ ಆದರೆ ಉದ್ದೇಶ ಒಂದೇ. ಅಂದರೆ ಇಲ್ಲಿ ಸಾಧುಗಳ ಪುಣ್ಯತಿಥಿ, ಇಸ್ಲಾಂ ಧರ್ಮದಲ್ಲಿ ಸಾಧುಗಳ ಪುಣ್ಯತಿಥಿಯನ್ನು ಉರುಸು ಅಂತ ಕರೆದ್ರೆ, ಹಿಂದೂ ಧರ್ಮದಲ್ಲಿ ಜಾತ್ರೆ ಅಂತ ಕರೆಯಲಾಗುತ್ತೆ. ಕರ್ನಾಟಕದ ಪ್ರತಿಯೊಂದು ದರ್ಗಾ ಅಂದರೆ ಗೋರಿಗಳಲ್ಲಿ ಧಾರ್ಮಿಕ ಜಾತ್ರೆ ನಡೆಯುತ್ತೆ. ಇದು ಎಲ್ಲ ಮುಸ್ಲಿಂ ಬಾಂಧವರನ್ನು ಒಂದುಗೂಡಿಸುವಂಥ ಉತ್ಸವವಾಗಿದೆ. ಈ ಜಾತ್ರೆ, ಉರುಸುಗಳು ಎಲ್ಲರನ್ನೂ ಕೂಡ ಒಂದಾಗಿಸುವಂಥ ಕೆಲಸವನ್ನು ಮಾಡುತ್ತವೆ. ದರ್ಗಾ ಅಂತಂದರೆ ಏನು? ಮುಸಲ್ಮಾನರ ಸಂತರ ಗೋರಿ ಇರುವಂಥ ಪವಿತ್ರ ಸ್ಥಳವನ್ನು ಏನಂತ ಕರೆಯಲಾಗುತ್ತೆ? ದರ್ಗಾ ಅಂತ ಕರೆಯಲಾಗುತ್ತೆ. ಇಲ್ಲಿ ಪ್ರತಿದಿನ ಫಾತೆಹ ಅಂದರೆ ಪೂಜೆ ಮಾಡಲಾಗುತ್ತೆ. ಇಲ್ಲಿ ಅನ್ಯ ಧರ್ಮೀಯರು, ಬರೀ ಮುಸ್ಲಿಂ ಧರ್ಮದವರು ಅಷ್ಟೇ ಅಲ್ಲ, ಬೇರೆ ಧರ್ಮದವರು ಕೂಡ ತಮ್ಮ ಕಷ್ಟ ಪರಿಹಾರಗಳಿಗೆ ಬಂದು ಹರಕೆ ಹೊತ್ಕೊಂಡು ಹರಕೆಯನ್ನು ಕೂಡ ತೀರಿಸ್ತಾರೆ. ಕವ್ವಾಲಿ ಅಂತಂದರೆ ಮುಸ್ಲಿಂ ಧರ್ಮದಲ್ಲಿ ಈ ದರ್ಗಾಗಳ ಮುಂದೆ ಜಾತ್ರೆ, ಪುಣ್ಯತಿಥಿ ನಡೆಯುವಂಥ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಲಾಗುತ್ತೆ. ಅದನ್ನು ಕವ್ವಾಲಿ. ಮಹಮ್ಮದೀಯ ಸಾಧು ಸಂತರ ಗೋರಿಗಳ ಎದುರು ಗಂಧದ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಅತ್ಯಂತ ಭಕ್ತಿ ಭಾವದಿಂದ ಹಾಡುವ ಗೀತೆಗಳು. ಕವ್ವಾಲಿ ಅಂತಂದರೆ ಇವೊಂದು ಧಾರ್ಮಿಕ ಗೀತೆಗಳಾಗಿದ್ದವು. ಮೆರವಣಿಗೆ ಸಂದರ್ಭದಲ್ಲಿ ಈ ಧಾರ್ಮಿಕ ಗೀತೆಗಳನ್ನು ಭಕ್ತಿ ಭಾವದಿಂದ ಹಾಡಲಾಗುತ್ತೆ. ಪಾಠ 5 ಉರುಸುಗಳಲ್ಲಿ ಭಾವೈಕ್ಯತೆ. ಉರುಸು ಅಂತಂದರೆ ಏನು? ಜಾತ್ರೆ ಅಥವಾ ಸಾಧುಗಳ ಪುಣ್ಯತಿಥಿ, ಇದನ್ನು ಉರುಸು ಅಂತ ಕರೆಯಲಾಗುತ್ತೆ. ಭಾವೈಕ್ಯತೆ, ಭಾವ ಅಂದರೆ ಭಾವನೆಗಳು, ಐಕ್ಯತೆ ಅಂದರೆ ಸೇರೋದು, ಅಂದರೆ ಎಲ್ಲರ ಭಾವನೆಗಳು, ಎಲ್ಲರ ಮನಸ್ಸು ಸೇರೋದು ಅಂತ, ಅಂದರೆ ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆ ಅಂತ. ಪಾಠ ಪ್ರವೇಶ. ನಮ್ಮ ಭಾರತದ ಸಂವಿಧಾನದಲ್ಲಿ ಪೀಠಿಕೆಯಲ್ಲಿ ಪ್ರಸ್ತಾವನೆಯಲ್ಲಿನೇ ಮೊದಲನೇ ಸಾಲು ಏನು ಹೇಳುತ್ತೆ? ಭಾರತ ನಮ್ಮ ದೇಶ ಜಾತ್ಯತೀತ ಪ್ರಜಾಪ್ರಭುತ್ವ ಸಮಾಜವಾದಿ ರಾಷ್ಟ್ರ ಅಂತ ಹೇಳುತ್ತೆ.
ಜಾತ್ಯತೀತತೆ ಅಂದರೆ ಇನ್ನು ನಮ್ಮ ಭಾರತದಲ್ಲಿ ಎಷ್ಟು ಧರ್ಮ ಜಾತಿಗಳಿದ್ದವು, ಜಾತಿ ಧರ್ಮ ಬೇರೆ ಬೇರೆ ಇದ್ರೂ ಕೂಡ, ವೈವಿಧ್ಯತೆ ಇದ್ರೂ ಕೂಡ ನಾವೆಲ್ಲರೂ ಏನು ಒಂದೇ, ಎಲ್ಲ ಧರ್ಮ ಜಾತಿಗಳಿಗೆ ಸಮಾನವಾದಂತಹ ಸ್ಥಾನಮಾನ ಇದೆ ಅಂತ. ಹಾಗೆ ನಮ್ಮ ಭಾರತದಲ್ಲಿ ಧರ್ಮಗಳು ಎಷ್ಟೇ ಇರ್ಬೋದು, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಜೈನ, ಎಷ್ಟೇ ಧರ್ಮಗಳಿರ್ಬೋದು, ಎಲ್ಲ ಧರ್ಮಗಳು ಕೂಡ ಭಾವೈಕ್ಯತೆಯ ಪ್ರತೀಕ. ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆಯನ್ನೇ ಮೂಡ್ತಾವೆ, ಅದರ ಗುರುತು ಆಗಿದ್ದವು. ಎಲ್ಲ ಧರ್ಮಗಳು ಏನು ಹೇಳ್ತಾವೆ? ಒಳ್ಳೆಯದನ್ನೇ ಹೇಳ್ತಾವೆ, ನೀತಿ ತತ್ವನೇ ಹೇಳ್ತಾವೆ. ಶಾಂತಿ, ದಯೆ, ಸತ್ಯ ಹಾಗೂ ಹಿಂಸೆಯನ್ನು ಮಾಡಬಾರ್ದು ಅನ್ನೋದನ್ನೇ ಪ್ರತಿ ಧರ್ಮಗಳು ಕೂಡ ಹೇಳ್ತಾವೆ. ಹಾಗೆ ನಾವು ಎಲ್ಲ ಧರ್ಮಗಳನ್ನು ಪ್ರೀತಿಸಬೇಕು. ನಾವು ಯಾವುದೇ ಧರ್ಮಕ್ಕೆ ಸೇರಲಿ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣಬೇಕು, ಗೌರವಿಸಬೇಕು. ಸತ್ಯ, ಶಾಂತಿ, ದಯೆ, ಹಿಂಸೆಯನ್ನು ಮಾಡದೇ ಇರೋದು, ಶುದ್ಧವಾಗಿ ಇರೋದು, ಮನಸ್ಸು ಮತ್ತು ದೇಹ ಶುದ್ಧವಾಗಿ ಇರೋದು, ಇವುಗಳ ಸಮನ್ವಯತೆ ಇವೆಲ್ಲವೂ ಸೇರಿದಾಗ ಇದೇ ನಿಜವಾದ ಧರ್ಮ ಆಗುತ್ತೆ. ಪ್ರತಿಯೊಂದು ಧರ್ಮಕ್ಕೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಸಂಪ್ರದಾಯ, ಆಚರಣೆ, ಪದ್ಧತಿ ಅನ್ನೋದು ಇರುತ್ತೆ. ಅಂಥ ಆಚರಣೆಗಳಲ್ಲಿ ಹಿಂದೂ ಮತ್ತು ಮುಸ್ಲಿಂ ಧರ್ಮದವರು ಇಬ್ಬರೂ ಕೂಡಿ ಮಾಡುವಂತಹ ಒಂದು ಆಚರಣೆ ಸಂಪ್ರದಾಯ ಯಾವುದು ಅಂದರೆ ಜಾತ್ರೆ ಅಥವಾ ಉರುಸು. ಇವುಗಳು ಭಾವೈಕ್ಯತೆಯ ಪ್ರತೀಕ. ಅಂದರೆ ಇಲ್ಲಿ ನಾವೆಲ್ಲರೂ ಒಂದು ಅಂತ ಅಂದ್ಕೊಂಡು ಇಲ್ಲಿ ಆ ಜಾತ್ರೆ ಮತ್ತು ಉರುಸನ್ನು ಯಾವ ಧರ್ಮಕ್ಕೆ ಸೇರಿದ್ದೀವಿ ಅನ್ನೋದನ್ನು ಎಲ್ಲದನ್ನೂ ಮರೆತು ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆಯಿಂದ ಇವುಗಳನ್ನು ನಾವು ಆಚರಣೆ ಮಾಡ್ತೀವಿ. ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಧರ್ಮದ ಬಗ್ಗೆ ಗೌರವ ಇರಬೇಕು, ಪ್ರೀತಿ ಇರಬೇಕು. ಅದು ಬಿಟ್ಟು ನಮ್ಮ ಧರ್ಮನೇ ಹೆಚ್ಚು ಎನ್ನುವಂಥ ಧರ್ಮ ಅಂಧತೆ ಇರಬಾರ್ದು. ನಮ್ಮ ಧರ್ಮದ ಬಗ್ಗೆ ಅಷ್ಟೇ ಕುರುಡುತನ ಭಾವನೆ ಇರಬಾರ್ದು. ಎಲ್ಲ ಧರ್ಮವನ್ನು ನಾವು ಗೌರವಿಸೋದನ್ನು ಕಲಿಬೇಕು. ಹೀಗೆ ಎಲ್ಲ ಧರ್ಮ ಜಾತಿಗಳು ಒಂದಾದಾಗ, ಎಲ್ಲರಲ್ಲೂ ಕೂಡ ಸಹೋದರತೆಯ ಭಾವನೆ ಮೂಡಿದಾಗ ಮಾತ್ರ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ, ಸಮಾಜದ ಅಭಿವೃದ್ಧಿ ಸಾಧ್ಯ. ಎಲ್ಲರಿಗೂ ಗೊತ್ತಿರೋ ಹಾಗೆ ದೇವನು ಒಬ್ಬನೇ, ನಾಮ ಹಲವು. ಭಾರತೀಯರು ವಿವಿಧ ಹಬ್ಬಗಳನ್ನು ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಆಚರಿಸುವಂತೆ ಜಾತ್ರೆಗಳನ್ನು ಮತ್ತು ಉರುಸುಗಳನ್ನು ಆಚರಿಸುತ್ತಾರೆ. ಉರುಸುಗಳು ಹಿಂದೂ ಸಂಸ್ಕೃತಿ ಮತ್ತು ಮುಸ್ಲಿಂ ಸಂಸ್ಕೃತಿಗಳ ಮಧುರ ಮಿಲನದಿಂದ ಹುಟ್ಟಿ ಬೆಳೆದು ಬಂದವುಗಳಾಗಿವೆ. ಪ್ರಾದೇಶಿಕವಾಗಿ ಪ್ರಚಲಿತದಲ್ಲಿರುವ ಉರುಸುಗಳ ಆಚರಣೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಭಾವೈಕ್ಯದ ಹೆಗ್ಗುರುತುಗಳು ಸ್ಪಷ್ಟವಾಗಿ ಗೋಚರಿಸದಿರವು. ಕೆಲವೊಂದು ಉರುಸುಗಳು ಜಾತ್ರೆಗಳಾಗಿ, ಕೆಲವೊಂದು ಜಾತ್ರೆಗಳು ಉರುಸುಗಳಾಗಿ ಬಳಕೆಯಲ್ಲಿವೆ. ಆದರೆ ಜಾತ್ರೆ ಮತ್ತು ಉರುಸುಗಳು ಹಿಂದೂ ಮುಸ್ಲಿಂ ಭಾವೈಕ್ಯದ ಪವಿತ್ರ ಕ್ಷೇತ್ರಗಳಾಗಿವೆ ಎಂಬುದನ್ನು ಯಾರೂ ಅಲ್ಲಗಳೆಯುವಂತಿಲ್ಲ. ಭಾರತೀಯರು ಎಲ್ಲ ಹಬ್ಬಗಳನ್ನು ಯಾವ ರೀತಿಯಾಗಿ ವಿಶೇಷವಾಗಿ ಸಡಗರ ಸಂಭ್ರಮದಿಂದ ಆಚರಿಸ್ತಾರ, ಅದೇ ರೀತಿಯಾಗಿ ಜಾತ್ರೆಗಳನ್ನು, ಉರುಸುಗಳನ್ನು ಕೂಡ ಆಚರಿಸ್ತಾರೆ. ಈ ಉರುಸುಗಳು ಹಿಂದೂ ಮತ್ತು ಮುಸ್ಲಿಂ ಸಂಸ್ಕೃತಿ, ಎರಡೂ ಸಂಸ್ಕೃತಿಯ ಮಿಲನದಿಂದ, ಅಂದರೆ ಎರಡು ಸಂಸ್ಕೃತಿ ಸೇರಿ ಹುಟ್ಟಿ ಬೆಳೆದು ಬಂದಿದ್ದವು. ಆ ಪ್ರಾದೇಶಿಕದಲ್ಲಿ, ಆ ಒಂದು ಪ್ರದೇಶದಲ್ಲಿ ಒಂದೊಂದು ಉರುಸುಗಳನ್ನು ಆಚರಣೆ ಮಾಡ್ತಾರೆ, ಜಾತ್ರೆಗಳು ನಡೆಯುತ್ತವೆ. ಇವು ಭಾವೈಕ್ಯತೆಯ ಸಂಕೇತವಾಗಿದ್ದವು. ಇವು ಎಲ್ಲರೂ ಸೇರಿ, ಯಾವ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಸೇರಿ ಮಾಡುವಂತಹ ಹಬ್ಬಗಳು ಆಗಿದ್ದವು. ಇಲ್ಲಿ ಕೆಲವು ಉರುಸುಗಳು ಜಾತ್ರೆಗಳಾಗಿ ಮಾರ್ಪಾಟು ಹೊಂದಿದ್ದವು, ಕೆಲವು ಜಾತ್ರೆಗಳು ಉರುಸುಗಳಾಗಿ ಮಾರ್ಪಾಟು ಹೊಂದಿದ್ದವು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಎರಡು ಹಿಂದೂ ಮತ್ತು ಮುಸ್ಲಿಮರ ಒಂದು ಭಾವೈಕ್ಯದ ಸಂಕೇತ ಅಂತ ಹೇಳಬಹುದು. ಎರಡೂ ಸಂಪ್ರದಾಯ ಸೇರಿ ಈ ಉರುಸುಗಳನ್ನು, ಜಾತ್ರೆಗಳನ್ನು ಎಲ್ಲರೂ ಒಟ್ಟಾಗಿ ಒಂದು ಒಳ್ಳೆಯ ಭಾವನೆಯಿಂದ, ಐಕ್ಯತೆಯ ಭಾವನೆಯಿಂದ ಆಚರಿಸಲಾಗುತ್ತೆ. ಯಾವ ರೀತಿಯಾಗಿ ಹಿಂದೂ ಮತ್ತು ಮುಸ್ಲಿಂ ಸಂಸ್ಕೃತಿಗಳು ಸೇರಿ ಉರುಸು ಅಥವಾ ಜಾತ್ರೆಗಳು ಆಗಿದ್ದವು ಅನ್ನೋದನ್ನು ಇಲ್ಲಿ ಉದಾಹರಣೆಯಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ ನೋಡಿ. ಅಜ್ಮೇರಿನ ಹಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ, ದಿಲ್ಲಿಯ ಹಶೇಕ್ ನಿಜಾಮುದ್ದೀನ್ ಔಲಿಯಾ ಇವರ ಉರುಸುಗಳಲ್ಲಿ ಮುಸ್ಲಿಮರಂತೆ ಹಿಂದೂಗಳು ಸಹ ಉತ್ಸಾಹದಿಂದ, ಸಂತೋಷದಿಂದ ಆ ಉರುಸುಗಳಲ್ಲಿ ಪಾಲ್ಗೊಂಡು ಹರಕೆ ಸಲ್ಲಿಸ್ತಾರಂತೆ. ಮೊದಲು
ತಮ್ಮ ಕಷ್ಟ ಏನೇ ಬಂದರೂ ಕೂಡ ದೇವ್ರ ಹತ್ರ ಹೋಗ್ತೀವಿ. ಹಾಗೆ ಇಲ್ಲಿ ಏನೇ ಕಷ್ಟ ಇದ್ರೂ ಕೂಡ ಉರುಸುಗಳಲ್ಲಿ ಬೇಡ್ಕೊಂಡು ಆಮೇಲೆ ಆ ಕಷ್ಟಗಳು ತೀರಿದ ನಂತರ ಏನು ಹರಕೆಯನ್ನು ಹೊತ್ಕೊಂಡಿರ್ತಾರಲ್ಲ ಅದನ್ನು ಸಲ್ಲಿಸಿ ಹೋಗ್ತಾರೆ, ತೀರಿಸಿ ಹೋಗ್ತಾರೆ. ಆಮೇಲೆ ತಬರುಕ್ ಅಂದರೆ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರೆಂದು ತೃಪ್ತಿಗೊಳ್ತಾರೆ. ಮತ್ತೊಂದು ಉದಾಹರಣೆ, ಮಕಾನ್ಪುರದ ಜಿಂದೇಶ ಮದಾರ್ ಉರುಸ್ನಲ್ಲಿ ಹಿಂದೂ ಮುಸ್ಲಿಮರು ಸಣ್ಣ ಸಣ್ಣ ಮಕ್ಕಳಿಗೆ ಅಂಟಿರುವಂತಹ ರೋಗ ರುಜಿನಗಳಿಂದ ಮುಕ್ತಗೊಳಿಸಲು ಬಂಗಾರ ಅಥವಾ ಬೆಳ್ಳಿಯ ಹಾರವನ್ನು ಕೊರಳಲ್ಲಿ ಹಾಕಲು ಹಿಂದೆ ಮುಂದೆ ನೋಡುವುದಿಲ್ಲ. ನೋಡಿ, ಈ ಉರುಸ್ನಲ್ಲಿ ಸಣ್ಣ ಮಕ್ಕಳನ್ನು ಕರ್ಕೊಂಡೋಗಿರ್ತಾರೆ. ಏನಾದರೂ ಆರೋಗ್ಯದಿಂದ ನರಳ್ತಾ ಇದ್ದರೆ ಅವ್ರನ್ನ ಕರ್ಕೊಂಡೋಗಿ ಅವರಿಗೆ ಅದರಿಂದ ಮುಕ್ತಗೊಳಿಸೋದಕ್ಕೆ ಅಲ್ಲಿರ್ತಕ್ಕಂತಹ ಹಾರವನ್ನು ತೆಗೆದುಕೊಂಡು ಕೊರಳಲ್ಲಿ ಹಾಕ್ತಾರೆ. ಹಾಕೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಹಿಂದೂ ಮುಸ್ಲಿಂ ಎನ್ನುವಂತಹ ಭೇದ ಭಾವ ಇಲ್ಲ. ಹಾಗೆ ಅಲ್ಲಿ ಉರುಸಿನ ದಿನ ಕೆಂಡ ತುಳಿಯುವಂತಹ ಸಂಪ್ರದಾಯ ನಡೆಯುತ್ತೆ. ಅಲ್ಲಿ ಉರುಸಿನ ದಿನ ಕೆಂಡವನ್ನು ತುಳಿಯಲಾಗುತ್ತೆ, ಕೆಂಡದ ಮೇಲೆ ನಡೆಯಲಾಗುತ್ತೆ. ಇದು ಹಿಂದೂ ಸಂಸ್ಕೃತಿಯ ಪ್ರಭಾವದಿಂದನೇ ಬಂದದ್ದು. ಹಿಂದೂ ಸಂಸ್ಕೃತಿಯಲ್ಲೂ ಕೂಡ ಕೆಂಡ ತುಳಿಯುವ ಪದ್ಧತಿ ಇದೆ. ಅದರಿಂದ ಪ್ರಭಾವಿತಗೊಂಡು ಇಲ್ಲಿ ಉರುಸುಗಳಲ್ಲಿ ಕೆಂಡ ತುಳಿಯುವಂತಹ ಸಂಪ್ರದಾಯ ಬಂದಿದೆ. ಇದು ಒಂದು ಐಕ್ಯತೆಯ ಸಂಕೇತ. ಮತ್ತೊಂದು, ಮುಂಬಯಿಯ ಹಾಜಿ ಮಲಂಗ್ ಬಾಬಾ ದರ್ಗಾದ ಆಡಳಿತವನ್ನು ಒಂದು ಬ್ರಾಹ್ಮಣ ಕುಟುಂಬ ನಡೆಸುತ್ತೆ. ನೋಡಿ, ಇಲ್ಲಿ ಹಿಂದೂ ಮುಸ್ಲಿಮ್ಗೆ ಭೇದ ಭಾವ ಇಲ್ಲ, ಇಬ್ಬರು ಒಂದೇ, ಎರಡು ಸಂಸ್ಕೃತಿ ಒಂದೇ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ. ಇಲ್ಲಿ ಮುಂಬೈನ ಹಾಜಿ ಮಲಂಗ್ ಎನ್ನುವಂತಹ ದರ್ಗಾದಲ್ಲಿ ಆಡಳಿತವನ್ನು, ಸಂಪೂರ್ಣ ದೇಕರ್ಕಿಯನ್ನೆಲ್ಲ ಯಾರು ಮಾಡ್ತಾರೆ? ಬ್ರಾಹ್ಮಣ ಕುಟುಂಬದವರು ಮಾಡ್ತಾರೆ. ದರ್ಗಾದಲ್ಲಿ ಮುಸ್ಲಿಂ ಸಂಪ್ರದಾಯದ ರಿಯಾಯತ್ನಂತೆ ಒಮ್ಮೆ ಫಾತೆಹ ನಡೆದರೆ ಇನ್ನೊಂದು ಹೊತ್ತಿನಲ್ಲಿ ಹಿಂದೂಗಳ ಲೋಬಾನದ ಹೊಗೆ ಹಾಕಿ ಪೂಜೆ ಮಾಡಲಾಗುತ್ತೆ. ನೋಡಿ, ಇಲ್ಲಿ ಪೂಜೆ ಮಾಡಬೇಕಾದ ಸಂದರ್ಭದಲ್ಲಿ ಒಂದು ಟೈಮ್ ಏನು ಮುಸ್ಲಿಂ ಸಂಪ್ರದಾಯದಂತೆ ರಿವಾಜಿನಂತೆ ರೀತಿ ಸಂಪ್ರದಾಯದಂತೆ ಏನು ಪೂಜೆ ನಡೆಯುತ್ತೆ. ಇನ್ನೊಂದು ಹೊತ್ತಿನಲ್ಲಿ ಏನು ಹಿಂದೂಗಳಂತೆ ಲೋಬಾನ ಹಾಕಿ ಅಥವಾ ಹೊಗೆ ಹಾಕಿ ಪೂಜೆಯನ್ನು ಮಾಡಲಾಗುತ್ತೆ. ಇನ್ನೊಂದು ದರ್ಗಾ ಯಾವುದಂದರೆ ಗುಲ್ಬರ್ಗಾದ ಖ್ವಾಜಾ ಬಂದೆ ನವಾಜ್ ಎನ್ನುವಂತಹ ದರ್ಗಾ. ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಧರ್ಮದವರು ಇಬ್ಬರೂ ಸೇರಿಕೊಂಡು ಅಲ್ಲಿ ಉರುಸನ್ನು ಆಚರಣೆ ಮಾಡ್ತಾರೆ. ಸಮನ್ವಯ ದೃಷ್ಟಿಗೆ ಪುರಾವೆಯಾಗಿದೆ. ಸಮನ್ವಯ ಅಂದರೆ ಸೇರೋದು ಅಂತ, ಪುರಾವೆ ಅಂದರೆ ಸಾಕ್ಷಿ. ಗುಲ್ಬರ್ಗಾದಲ್ಲಿ ಉರುಸಿನ ಹಿಂದಿನ ದಿನ ಮೆರವಣಿಗೆ ನಡೆಯುತ್ತೆ, ಗಂಧದ ಮೆರವಣಿಗೆ. ಆ ಮೆರವಣಿಗೆಯಲ್ಲಿ ದೀವಟಿಗೆ, ಪಂಜು ಅದನ್ನು ಹಿಡಿಯುವಂತಹ ಹಕ್ಕು ಯಾರ್ದು? ಹಿಂದೂಗಳದ್ದೇ, ಹಿಂದೂ ಭಕ್ತರದ್ದೇ ಆಗಿರುತ್ತೆ. ಆ ಉರುಸಿನಲ್ಲಿ ಹಿಂದೂ ಮುಸ್ಲಿಮರು ಇಬ್ಬರು ಶಾಮೀಲಾಗಿ ಸೇರಿಕೊಂಡು ಭಕ್ತಿ ಭಾವದಿಂದ ತಾವು ಬೇಡ್ಕೊಂಡಿರ್ತಕ್ಕಂತಹ ಆ ಹರಕೆ ಏನಿರುತ್ತಲ್ಲ ಆ ಹರಕೆಯನ್ನು ತೀರಿಸೋದು, ಅದನ್ನೆಲ್ಲ ನೋಡಿದಾಗ ಏನು ಮೈ ರೋಮಾಂಚನಗೊಳ್ಳುತ್ತೆ. ಮತ್ತೊಂದು ಉರುಸು ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ. ನೋಡಿ, ಮುಳುಬಾಗಿಲು ಪ್ರಾಂತದ ಬಾಬಾ ಹೈದರ್ ಅಲಿ ಶಾ ಇವರ ಉರುಸಿನಲ್ಲಿ ಪ್ರದರ್ಶನಗೊಳ್ಳುವ ಕತ್ತಿವರಸೆ, ದೊಣ್ಣೆವರಸೆ, ಕುಸ್ತಿ, ಕವಾಲಿ ಕಾರ್ಯಕ್ರಮಗಳು ಕೋಮು ಸಾಮರಸ್ಯದ ಪ್ರತೀಕಗಳಾಗಿವೆ. ನೋಡಿ, ಆ ಉರುಸಿನ ದಿನದಂದು ಆ ಉರುಸಿನಲ್ಲಿ ಇವೆಲ್ಲ ಕಾರ್ಯಕ್ರಮಗಳು ಪ್ರದರ್ಶನಗೊಳ್ತಾ ಇದ್ದಾವೆ. ಕತ್ತಿವರಸೆ, ದೊಣ್ಣೆವರಸೆ, ಕುಸ್ತಿ ಆಗಿರ್ಬೋದು, ಕವ್ವಾಲಿ, ಸಂಗೀತ ಕಾರ್ಯಕ್ರಮಗಳು, ದೇವರ ಹಾಡುಗಳ ಕಾರ್ಯಕ್ರಮ ಆಗಿರ್ಬೋದು, ಇವೆಲ್ಲವುಗಳು ಪ್ರದರ್ಶನಗೊಳ್ತಾ ಇದ್ದವು. ಗ್ಯಾರ್ವಿ ತಿಂಗಳಿನಲ್ಲಿ ನಡೆಯುವ ಮೆಹಬೂಬ್ ಸುಬಾನಿಯವರ ಉರುಸಿನಲ್ಲಿ ಜನಪದ ಕಲೆಗಳ ಮಹಾಪುರವೇ ಹರಿದು ಬರುವುದನ್ನು ನೋಡ್ಬೋದು. ನೋಡಿ, 11ನೇ ತಿಂಗಳಿನಲ್ಲಿ ಮೆಹಬೂಬ್ ಸುಹಬಾನಿಯವರ ಉರುಸ್ನಲ್ಲೂ ಕೂಡ ಜನಪದ ಕಲೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಅಂದರೆ ಅಲ್ಲಿನೂ ಕೂಡ ಬೇರೆ ಬೇರೆ ಕಲೆಗಳು, ಬೇರೆ ಬೇರೆ ಸ್ಪರ್ಧೆಗಳು ಎಲ್ಲ ನಡೀತಾ ಇದ್ದವು. ಯಾವಾಗ? ಉರುಸಿನ ಸಂದರ್ಭದಲ್ಲಿ. ಅಲ್ಲಿ ಯಾವ ಭೇದ ಭಾವ ಇಲ್ಲದೆ ಆ ಜನಪದ ಕಲೆಗಳಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ರಿವಾಯಿತ ಪದ ಆಗಿರ್ಬೋದು, ಹೆಜ್ಜೆ ಕುಣಿತ ಸ್ಪರ್ಧೆಗಳಾಗಿರ್ಬೋದು, ಇವೆಲ್ಲವುಗಳು ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುವಂತಹ ಒಂದು ರೀತಿ ಒಂದು ಕೊಂಡಿ ಅಂತಲೇ ಹೇಳ್ಬೋದು ಉರುಸುಗಳು. ನೋಡಿ, ಮತ್ತೊಂದು ಉದಾಹರಣೆಯನ್ನು ನೋಡೋದಾದರೆ ಲಕ್ಷ್ಮೇಶ್ವರದ ದೂದ್ಪೇರ ಉರುಸಿನಲ್ಲಿ ಹೊರಡುವ ಸಂದಲ್ ಮೆರವಣಿಗೆ ಹಿಂದೂ ಬಾಂಧವರ ಮನೆಯಿಂದ ಪ್ರಾರಂಭವಾಗುವುದು ಭಾವೈಕ್ಯದ ಪ್ರತೀಕವಾಗಿದೆ.
ಲಕ್ಷ್ಮೇಶ್ವರದಲ್ಲಿ ಏನು ಉರುಸು ನಡೆಯುತ್ತಲ್ಲ, ಅಲ್ಲಿ ಗಂಧದ ಮೆರವಣಿಗೆಯನ್ನು ಹಿಂದೂಗಳ ಮನೆಯಿಂದನೇ ಪ್ರಾರಂಭವಾಗುತ್ತಂತೆ. ಇದೂ ಕೂಡ ಒಂದು ಭಾವೈಕ್ಯದ ಸಂಕೇತ. ಮತ್ತೊಂದು, ಇಳಕಲ್ಲಿನ ಮುರ್ತುಜಾ ಖಾದ್ರಿಯವರ ಉರುಸಿಗೆ ಸೇರುವ 3-4 ಲಕ್ಷ ಜನರಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಿನದಾಗಿದೆ. ಉರುಸು ನಡೆಯುವ ದರ್ಗಾ ಸಮಿತಿಯ ಅಧ್ಯಕ್ಷರು, ಸದಸ್ಯರು ಹಿಂದೂಗಳೇ ಆಗಿರುವರು ಮತ್ತು ಉರುಸಿನ ದಿನ ಸಲ್ಲಿಸುವ ಗಂಧ ಪುಷ್ಪಾದಿಗಳ ಸೇವೆಯೂ ಕೂಡ ಗೌಡ, ಕುಲಕರ್ಣಿ, ಚೌಹಾಣ ಮನೆತನದವರಾಗಿರುವುದು ಇಲ್ಲಿನ ವೈಶಿಷ್ಟ್ಯವಾಗಿದೆ. ನೋಡಿ, ಇಳಕಲ್ಲಲ್ಲಿ ಏನು ಉರುಸು ನಡೆಯುತ್ತಲ್ಲ, ಅಲ್ಲಿ 3-4 ಲಕ್ಷಕ್ಕಿಂತಲೂ ಹೆಚ್ಚು ಜನ ಸೇರ್ತಾರಂತೆ. ಅಲ್ಲಿ ಹಿಂದೂಗಳ ಸಂಖ್ಯೆನೇ ಹೆಚ್ಚಾಗಿರುತ್ತಂತೆ. ಇಲ್ಲಿ ಆ ಒಂದು ಸಮಿತಿ ಏನಿದೆಯಲ್ಲ, ಆ ಸಮಿತಿಯಲ್ಲಿ ಅಧ್ಯಕ್ಷರು, ಸದಸ್ಯರು ಹೆಚ್ಚಾಗಿ ಹಿಂದೂಗಳೇ ಆಗಿದ್ದಾರಂತೆ. ಉರುಸಿನ ದಿನ ಏನು ಗಂಧ ಪುಷ್ಪಾದಿಗಳ ಸೇವೆ ಏನು ಮಾಡ್ತಾರಲ್ಲ, ಆ ಸೇವೆ ಗೌಡ, ಕುಲಕರ್ಣಿ, ಚೌಹಾಣ ಇವರ ಮನೆತನದಿಂದಲೇ ಆಗುತ್ತೆ. ಇದು ಈ ಇಳಕಲ್ಲಿನ ಉರುಸಿನ ವಿಶೇಷ. ಇವುಗಳೆಲ್ಲ ಉರುಸುಗಳ ಬಗ್ಗೆ ಉದಾಹರಣೆ. ಆದರೆ ಇನ್ನು ಜಾತ್ರೆಗಳು ಸಹ ಹಿಂದೂ ಮುಸ್ಲಿಮರ ಭಾವೈಕ್ಯದ ಸಂಕೇತಗಳಾಗಿವೆ. ಉದಾಹರಣೆ ನೋಡಿ, ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರಿನ ಚಾಂಗದೇವರ ಜಾತ್ರೆ, ಶಿರಟ್ಟಿಯ ಫಕೀರಸ್ವಾಮಿ ಜಾತ್ರೆ, ಗುಲ್ಬರ್ಗಾ ಜಿಲ್ಲೆಯ ಸುರಪುರ ತಾಲೂಕಿನ ತಿಂತಣಿಯ ಮೋನಪ್ಪಯ್ಯ ಜಾತ್ರೆ, ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸಾವಳಗಿ ಜಾತ್ರೆ ಮುಂತಾದವುಗಳು ಹಿಂದೂಗಳಿಗೆ ತಮ್ಮ ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಪುಣ್ಯಕ್ಷೇತ್ರಗಳಾಗಿರುವಂತೆ ಮುಸ್ಲಿಮರಿಗೂ ಆಗಿರುವುದು ಇವುಗಳ ವಿಶಿಷ್ಟ. ಈ ಜಾತ್ರೆಗಳಲ್ಲೂ ಸಹ ಧಾರವಾಡ, ಶಿರಟ್ಟಿ, ಹಾಗೆ ಸುರಪುರ ತಾಲೂಕಿನ ತಿಂತಣಿಯ ಜಾತ್ರೆ, ಗೋಕಾಕಿನ ಸಾವಳಗಿ ಜಾತ್ರೆ, ಇವುಗಳಲ್ಲೆಲ್ಲ ಹಿಂದೂಗಳು ತಮ್ಮ ಸಮಸ್ಯೆಗಳಿಗೆ, ಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಳ್ತಾರೆ. ಹರಕೆ ಹೊತ್ತು ಹರಕೆಯನ್ನು ಸಲ್ಲಿಸೋದು, ಅದೇ ರೀತಿಯಾಗಿ ಮುಸ್ಲಿಮರು ಕೂಡ ಅಲ್ಲಿ ಆ ಒಂದು ಕಾರ್ಯಗಳಲ್ಲಿ ಭಾಗವಹಿಸೋದನ್ನು ನಾವು ಕಾಣ್ತಾ ಇದ್ದೀವಿ. ಇದು ವಿಶೇಷತೆ. ಹೀಗೆ ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುವ, ಮತೀಯ ಸಾಮರಸ್ಯವನ್ನು ಗಟ್ಟಿಗೊಳಿಸುವ, ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರುವ ಉರುಸುಗಳು ಆದರ್ಶ ಭಾರತದ ಏಳಿಗೆಗೆ ಅನಿವಾರ್ಯವಾದ ಮುಖ್ಯ ಸೂತ್ರಗಳಾಗಿವೆ ಎಂದರೆ ಚಿನ್ನಕ್ಕೆ ಕುಂದಣ ಕೂಡಿಸಿದಂತಾಗುತ್ತದೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ಉರುಸುಗಳು ಅಥವಾ ಜಾತ್ರೆಗಳು ಹಿಂದೂ ಮುಸ್ಲಿಮರನ್ನು ಒಗ್ಗೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದವು. ಅಲ್ಲಿ ಎಲ್ಲರೂ ಒಂದು ಎನ್ನುವಂತಹ ಭಾವನೆಯನ್ನು ಮೂಡಿಸುವಂತಹ ಈ ಹಬ್ಬಗಳು ಆಗಿದ್ದವು. ಇದು ಒಂದು ಆದರ್ಶ ಭಾರತದ ಒಂದು ಸಮಾಜದ ಅಭಿವೃದ್ಧಿಗೆ, ಏಳಿಗೆಗೆ ಇದು ಅನಿವಾರ್ಯ ಆಗಿದೆ. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತಿ ಭೇದ ಭಾವ ಇಲ್ಲದೇ ನಾವೆಲ್ಲರೂ ಒಂದೇ ದೇಶಕ್ಕೆ ಸೇರಿದ್ದೇವೆ ಎನ್ನುವಂತಹ ಭಾವನೆ ಮೂಡುತ್ತೆ. ಪ್ರೀತಿ, ವಿಶ್ವಾಸ, ಒಂದು ಒಳ್ಳೆಯ ಸಂಬಂಧ ಬೆಳೆಯುತ್ತೆ ಇಂತಹ ಉರುಸು ಜಾತ್ರೆಗಳಲ್ಲಿ ಒಟ್ಟಾಗಿ ಸೇರೋದ್ರಿಂದ, ಹಾಗೆ ಸೇರಿ ಆಚರಣೆಯನ್ನು ಮಾಡೋದ್ರಿಂದ. ಇದನ್ನು ಲೇಖಕರು ಒಂದು ಉದಾಹರಣೆಯಾಗಿ ಕೊಡ್ತಾ ಇದ್ದಾರೆ ನೋಡಿ. ಚಿನ್ನಕ್ಕೆ ಕುಂದಣ ಕೂಡಿಸಿದಂತಾಗುತ್ತದೆ. ಚಿನ್ನ ಒಂದು ಆಭರಣ, ಬರೀ ಚಿನ್ನದ ಆಭರಣ ಮಾಡಿದರೆ ಅಷ್ಟೊಂದು ಕಳೆ ಇರೋದಿಲ್ಲ. ಅದಕ್ಕೆ ಒಂದು ಕುಂದಣ, ಮುತ್ತು, ರತ್ನವನ್ನು ಸೇರಿಸಿದಾಗ ಅದು ಇನ್ನೂ ಸುಂದರವಾಗಿ ಹೆಂಗೆ ಕಾಣಿಸುತ್ತೋ ಹಾಗೆ ಇಲ್ಲಿ ಎಲ್ಲ ಧರ್ಮದವರು ಸೇರಿಕೊಂಡು ಹಬ್ಬಗಳನ್ನು ಆಚರಿಸಿದಾಗ ಏನಾಗುತ್ತೆ, ಅದು ಇನ್ನೂ ವಿಶೇಷವಾಗಿ ಕಾಣುತ್ತೆ ಅಂತ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ.